ಉತ್ತರ ಕನ್ನಡದ ಶಿರಸಿ, ಕುಮಟಾ, ಕಾರವಾರ, ಶಿವಮೊಗ್ಗ ಭಾಗದ ತೀರ್ಥಹಳ್ಳಿ, ಸಾಗರ ಮುಂತಾದ ಮಲೆನಾಡಿನ ರುದ್ರ ರಮಣೀಯ ನೈಸರ್ಗಿಕ ಸೌಂದರ್ಯಕ್ಕೆ ಮಾರು ಹೋಗಿದ್ದವನು ಕೇಶವಮೂರ್ತಿ. ತಿಂಗಳಿಗೊಮ್ಮೆ ಯಾದರೂ ಸಮಯ ಮಾಡಿಕೊಂಡು ಜಲಪಾತಗಳಿಗೆ, ಸಮುದ್ರ ತೀರಗಳಿಗೆ ಒಬ್ಬನೇ ಬೈಕ್ ತೆಗೆದುಕೊಂಡು ಹೊರಟು ಬಿಡುತ್ತಿದ್ದ. ಪ್ರಕೃತಿಯ ಮಡಿಲಲ್ಲಿ ಮಲಗಿ ಮನಸಾರೆ ಆನಂದಿಸಿ ಧನ್ಯತೆ ಅನುಭವಿಸುತ್ತಿದ್ದ. ಭೂತಾಯಿ ತನ್ನೊಡಲಲ್ಲಿ ಉದಿಸಿದ ಜೀವಿಗಳನ್ನೆಲ್ಲ ಒಂದೇ ರೀತಿಯಲ್ಲಿ ಸಲಹುವಾಗ ಮನುಷ್ಯ ತನ್ನಂತಹ ಇನ್ನೊಬ್ಬ ಮನುಷ್ಯನನ್ನು ಜಾತಿ, ಧರ್ಮ, ಭಾಷೆ, ಅಂತಸ್ತುಗಳ ಕಾರಣಕ್ಕೆ ಅವಮಾನಿಸುವ ಇಬ್ಬರ ಮಧ್ಯೆ ಕಂದಕ ಸೃಷ್ಟಿಸಿ ಕೀಳಾಗಿಸುವ ಕೆಟ್ಟ ಬುದ್ಧಿ ಯಾಕೋ. ಆಗಾಗ ಬೆಂಗಳೂರಿನ ತನ್ನ ದೊಡ್ಡ ಮನೆ, ಕಾರು, AC ರೂಮ್ಗಳು, ಮನೆಯಲ್ಲಿದ್ದ ದೊಡ್ಡ ಸ್ವಿಮ್ಮಿಂಗ್ ಪೂಲ್, ಲಿಫ್ಟ್, ಜಿಮ್ ಇನ್ನಿತರ ಸಕಲ ಸೌಲಭ್ಯಗಳು ಕಾರಿನಲ್ಲಿ ಹೊರಬಂದರೆ ಸಿಗುತ್ತಿದ್ದ ಮರ್ಯಾದೆ, ಬಯಸಿದ್ದು ತಕ್ಷಣವೇ ಪೂರೈಸಲು ಸಿದ್ಧವಿರುವ ಹೆತ್ತವರು, ಆ ಭೋಗ ಜೀವನ ನೆನಪಾಗುತ್ತಿತ್ತು. ಶ್ರೀಮಂತಿಕೆ ತುಂಬಿ ತುಳುಕುತ್ತಿದ್ದರೂ ದಲಿತ ಕೆಳಜಾತಿ ಎಂಬ ಹಣೆಪಟ್ಟಿ ತನ್ನ ಗೆಳೆತನವನ್ನು, ಅದರ ಮಾರ್ಧವತೆಯನ್ನು ಧೂಳಿಪಟ ಮಾಡುತ್ತಿತ್ತು. ಬ್ರಾಡ್ ಮೈಂಡೆಡ್ ಎಂದು ಎಷ್ಟೇ ಹೇಳಿಕೊಂಡರೂ ಅವರ ಮನೆಗೆ ಕರೆಯದೆ ಹರಕೆಯ ಮಾತಾಡುವ ಕೆಲ ಗೆಳೆಯರು. ಯಾವುದಾದರೂ ಕಾರಣಕ್ಕೆ ಮನೆಗೆ ಹೋದರೂ ಬಾಗಿಲಿಂದಾಚೆಯೇ ನಿಲ್ಲಿಸಿ ಮುಟ್ಟಿಸಿಕೊಳ್ಳದೆ ಮಾತನಾಡುವ ಅವರ ಮನೆ ಹಿರಿಯರು. ಸಮಾರಂಭಕ್ಕೆ ಆಹ್ವಾನಿಸಿದರೂ ಸ್ಪಷ್ಟವಾಗಿ ಸುಳಿಯುವ ಅಸಮಾನತೆ. ಕಷ್ಟಪಟ್ಟು ಓದಿ ಕ್ಲಾಸಿನಲ್ಲಿ ಮೊದಲಿಗನಾಗಿದ್ದರೂ ಬೆನ್ನ ಹಿಂದೆ ಕೇಳುವ ಗೌರ್ಮೆಂಟ್ ಬ್ರಾಹ್ಮಣರು. ಅವರಿಗೆ ರಿಸರ್ವೇಷನ್ ಇದೆಯಲ್ಲಪ್ಪ ಎನ್ನುವ ಅಣುಕು ಹೀಯಾಳಿಕೆಗಳು ಹೃದಯ ಹಿಂಡುತ್ತಿದ್ದವು. ಇವುಗಳ ಬೇರೆಯವರಿಂದಾಗುವ ಸಮಸ್ಯೆಗಳಾದರೆ ತನ್ನ ಸ್ವಂತ ಮನೆಯಲ್ಲಿ ನೆಂಟರಿಷ್ಟರ ಸೇರುವೆಡೆಯಲ್ಲಿ ರಿಸರ್ವೇಷನ್ ಅಡಿಯಲ್ಲಿ ಬರುವ ಹೆಚ್ಚು ಸಂಬಳದ ಕೆಲಸಗಳ ಬಗ್ಗೆಯೇ ಸದಾ ಚರ್ಚೆಗಳಾಗುತ್ತಿದ್ದವು. ಐಷಾರಾಮಿ ಬದುಕನ್ನು ನಡೆಸಲು ಅನುಕೂಲವಾದ ಆಯಕಟ್ಟಿನ ಕೆಲ ಪ್ರದೇಶಗಳನ್ನು ತಮ್ಮದಾಗಿಸಿಕೊಳ್ಳಲು ಹೇಗೆ ನಮ್ಮ ಜನರು ಒಟ್ಟಾಗಿ ಕೆಲಸ ಮಾಡಬೇಕು, ಪೊಲೀಸ್, ಲಾಯರ್, ಜಡ್ಜ್, ಸರ್ಕಾರದ ಯಾವ ಪದವಿ ಅಧಿಕಾರಿಗಳಿಂದ ಏನೇನು ಸೌಲಭ್ಯಗಳಿವೆ, ಯಾವುದನ್ನು ಯಾವಾಗ ತೆಗೆದುಕೊಂಡು ಅನುಭವಿಸಬೇಕು, ನಮ್ಮನ್ನು ಆ ಕಾಲದಲ್ಲಿ ತುಳಿದ ಬ್ರಾಹ್ಮಣರನ್ನು ನಾವು ವ್ಯವಸ್ಥಿತವಾಗಿ ಈಗ ಹೇಗೆ ಮೂಲೆಗುಂಪು ಮಾಡಬಹುದು, ಬುದ್ಧಿಜೀವಿಗಳು, ವಿಚಾರವಾದಿಗಳು, ಚಿಂತಕರು ಎನಿಸಿಕೊಂಡವರಿಂದ ಯಾವಾಗ ಎಂತಹ ಮಾತು ಹೊರಡಿಸಬೇಕು ಹಾಗೂ ಇವುಗಳ ಪ್ರಯೋಜನ ನಾವು ಹೇಗೆ ಪಡೆಯಬೇಕು ಎನ್ನುವ ಮಂಥನ ಸದಾ ನಡೆಯುತ್ತಿತ್ತು. ಇಬ್ಬರು ಅಣ್ಣಂದಿರು, ಒಬ್ಬ ತಂಗಿ, ಅಪ್ಪ, ಅಮ್ಮ ಎಲ್ಲರೂ ಮೀಸಲಾತಿ ಆಧಾರದ ಬಳುವಳಿಗಳನ್ನು ಬೇಷರತ್ತಾಗಿ ಅನುಭವಿಸಿ ದೊಡ್ಡ ಜಾತಿಯವರನ್ನು ಬೈಯುವುದು, ಗುಂಪು ಸೇರಿಕೊಂಡು ಗಲಾಟೆ ಎಬ್ಬಿಸುವುದರಲ್ಲಿ ನಿಷ್ಣಾತರಾಗಿದ್ದರು. ಇವೆಲ್ಲವುಗಳಿಂದ ಬೇಸತ್ತು ಹೋಗಿದ್ದ ಕೇಶವಮೂರ್ತಿ ಲೈಬ್ರರಿಯ ಹುಳುವೇ ಆಗಿದ್ದವ. ಜಗತ್ತಿನ ಶ್ರೇಷ್ಠ ಪುಸ್ತಕಗಳನ್ನೆಲ್ಲ ಸ್ವಪ್ರಯತ್ನದಿಂದ ಓದಿ ಅರಗಿಸಿಕೊಂಡಿದ್ದ. ಮೀಸಲಾತಿಯ ಆಧಾರದ ಮೇಲೆ ಸುಲಭವಾಗಿ ಸರ್ಕಾರಿ ಕೆಲಸಗಳು ಸಿಗಬಹುದಿದ್ದರೂ ಶ್ರಮವಹಿಸಿ ಪದವಿಗಳನ್ನು ಪಡೆದಿದ್ದವನಿಗೆ ಸ್ವಾಭಿಮಾನದ ಕಿಚ್ಚು ತನ್ನ ಕೆಲಸವನ್ನು ತಾನೇ ಹುಡುಕಿಕೊಳ್ಳಲು ಪ್ರೇರೇಪಿಸಿತ್ತು. ಮುಸ್ಲಿಂ, ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದ ಗೆಳೆಯರಿಗೆ ಸಿಗುವ ಆದರ ಮರ್ಯಾದೆಗಳು ಹಿಂದೂ ಧರ್ಮದವನೇ ಆದ ತನಗೇಕಿಲ್ಲ ಎಂದು ಯೋಚಿಸಿ ಹಣ್ಣಾಗಿದ್ದ. ಶಾಲಾ ಕಾಲೇಜುಗಳ ಓದಿನಲ್ಲಿ ಬೆಂಬಲವಾಗಿ ನಿಂತಿದ್ದ ಉದಾತ್ತ ಧ್ಯೇಯಗಳ ಕೆಲ ಅಧ್ಯಾಪಕರಿಂದ ಸಕಾರಾತ್ಮಕ ಚಿಂತನೆ ಮೈಗೂಡಿತ್ತು. ಜಾತಿ ಧರ್ಮದ ಬಗೆಗಿನ ಸಂಕುಚಿತತೆಯನ್ನು ದೂರ ಮಾಡಿತ್ತು. ಕೊನೆಗೆ ನಿಲ್ಲುವುದು ಮಾನವೀಯತೆಯೊಂದೇ ಎಂದು ಮನದಟ್ಟಾಗಿತ್ತು. ಅನ್ಯಾಯದ ವಿರುದ್ಧ ಪ್ರತಿಭಟಿಸಲು ಹಿಂದೆ ಮುಂದೆ ನೋಡುತ್ತಿರಲಿಲ್ಲ. ಹಿಂದಿನ ಕೆಲಸದಲ್ಲಿ ಬೇಕಾದಷ್ಟು ಅಕ್ರಮಗಳು ಕಣ್ಮುಂದೆಯೇ ನಡೆದಾಗ ಬೇಸತ್ತು ಮನೆ, ಊರು, ಒಳ್ಳೆಯ ಪದವಿ, ಹೆಚ್ಚಿನ ಸಂಬಳ, ಸವಲತ್ತು ಎಲ್ಲವನ್ನೂ ತೊರೆದು ಶಿರಸಿಯ ಈ ಶಾಲೆಗೆ ಸೇರಿದ್ದವನು. ಕಾಡುವ ಎಷ್ಟೋ ಹಳೆಯ ಕೆಟ್ಟ ನೆನಪುಗಳಿಗೆ ತಿಲಾಂಜಲಿಯ ಬಿಟ್ಟಿದ್ದ. ಈಗ ಬದುಕಿನ ಹಾದಿ ಬದಲಾಗುವುದರಲ್ಲಿದೆ. ತನ್ನ ಬಗ್ಗೆ ಪೂರ್ತಿಯಾಗಿ ಚಂದ್ರಶೇಖರ್ ಹೆಗಡೆಯವರಿಗೆ ತಿಳಿಸಿ ನಂತರವೇ ಮುಂದುವರೆಯುವುದು ಉತ್ತಮ ಎಂದಿತು ಮನಸ್ಸು. ಮುಕ್ತಾಳಿಗೆ ದೋಸೆ ತಿನ್ನಿಸಿದ್ದು ನೆನಪಾಗಿ ಮೈಯೆಲ್ಲ ಪುಳಕಗೊಂಡಿತು. ಇವಳು ನನ್ನ ಜೀವನಕ್ಕೆ ಬಂದರೆ ಎಂಬ ಆಸೆ ಮೂಡಿ ಭರವಸೆ ಗಟ್ಟಿಯಾಗತೊಡಗಿತ್ತು. ಆದಾಗಲೇ 3 ಟೀ ಕುಡಿದಿದ್ದವ 1.5 ಗಂಟೆಯಿಂದ ಸುರಿಯುತ್ತಿದ್ದ ಮಳೆ ನಿಂತಿತೆ ಎಂದು ನೋಡಿದ. ಮುಕ್ತಾ ಟೇಬಲ್ಗೆ ತಲೆ ಆನೆಸಿಕೊಂಡು ಚಳಿಗೆ ಮುದುರಿ ಕಣ್ಮುಚ್ಚಿದ್ದಳು. ಮಳೆ ಸಂಪೂರ್ಣವಾಗಿ ನಿಂತಿದ್ದನ್ನು ಗಮನಿಸಿ ಬಿಲ್ ಪಾವತಿಸಿ ಮುಕ್ತಾಳನ್ನು ಎಬ್ಬಿಸಿಕೊಂಡು ಯಲ್ಲಾಪುರ ಮುಖ್ಯ ರಸ್ತೆಯ ಮಾರಿಕಾಂಬಾ ಲಾಡ್ಜ್ಗೆ ತಲುಪಿದ. ಸರ್, ಇಲ್ಲಿಗೆ ಒಂದು ಹುಡುಗ ಬಂದಿದ್ರಾ? ಇಬ್ಬರೂ ಸುಮಾರು 16-17 ವಯಸ್ಸಿನವರು. ಯಾವತ್ತು ಸರ್? ಇವತ್ತು ಬೆಳಗ್ಗೆ. ಇಲ್ವಲ್ಲ, 3 ದಿನಗಳ ಹಿಂದೆ ಒಂದು ಸೂಪರ್ ಜೋಡಿ ಬಂದಿತ್ತು. ಏನೋ ಪೊಗದಸ್ತಾಗಿ ಇದ್ರು ಅಂತೀರಾ? ಜೋಡಿ ಅಂದರೆ ಹಾಗಿರಬೇಕು ನೋಡಿ. ಹೆಣ್ಣಂತೂ ಒಳ್ಳೆ ರಸಪುರಿ ಮಾವಿನ ಹಣ್ಣು. ಇವತ್ತು ರೂಮ್ ಖಾಲಿ ಮಾಡಿ ಹೊರಟರು. ನಮ್ಮ ಹೋಟೆಲೇ ಬಿಕೋ ಎನ್ನುತ್ತಿದೆ. ಜೋರಾಗಿ ಲಲ್ಲೆ ಹೊಡೆದು ನಕ್ಕ ಮ್ಯಾನೇಜರ್ ತನ್ನ ಮುಖವನ್ನು ಓರೆಯಾಗಿಸಿ ಮುಕ್ತಾಳನ್ನು ತಿನ್ನುವಂತೆ ನೋಡಿದ. ಹುಡುಗಿ ಹಿಂದೂ ನಾ ನೋಡಿದ್ರಾ ಸರ್ ಅಂದ ಕೇಶವಮೂರ್ತಿ. ಅದೆಲ್ಲ ಯಾಕೆ, ನೋಡೋಣ ಸರ್. ದುಡ್ಡು ಕೊಟ್ಟರೆ ಯಾರಿಗಾದರೂ ರೂಮ್ ಕೊಡ್ತೀವಿ. ಮ್ಯಾನೇಜರ್ ಚುಪು ನೋಟ ಮುಕ್ತಾಳ ಎದೆಯ ಮೇಲಿದ್ದುದು ಕಂಡು ಕೇಶವಮೂರ್ತಿ ಕೋಪವೇರಿತು.
ಚಿಕ್ಕ ಮಕ್ಕಳಿಗೂ ರೂಮ್ ಕೊಟ್ಬಿಡ್ತೀರಾ? ಅವರ ಭವಿಷ್ಯ ಹಾಳು ಮಾಡಿ ನಿಮಗೊಂಚೂರು ಜವಾಬ್ದಾರಿ ಬೇಡ್ವೇನ್ರಿ? ಉದ್ರಿಕ್ತನಾಗಿ ಮ್ಯಾನೇಜರ್ ಶರ್ಟಿನ ಕಾಲರ್ ಹಿಡಿದ. ಅಷ್ಟು ಚಿಕ್ಕವರಾದರೆ ಹೋಟೆಲ್ನಲ್ಲಿ ರೂಮ್ ಮಾಡಿ ಅಪ್ಪ ಅಮ್ಮ ಆಟ ಆಡೋಕ್ಕೆ ಬರಲ್ರಿ. ಚಾಕ್ಲೇಟು ಪೇಪರ್ಮೆಂಟು ತಿನ್ಕೊಂಡು ಮನೇಲೇ ಇರ್ತಾರೆ, ತಿಳಿದುಕೊಳ್ಳಿ ಅಂದವ ಕೋಪದಿಂದ. ತಮ್ಮ ಮನೆ ಹುಡುಗರನ್ನು ಸರಿಯಾಗಿ ನೋಡ್ಕೊಳ್ಳೋಕ್ಕೆ ಯೋಗ್ಯತೆ ಇಲ್ಲದಿರುವವರು ನಮ್ಮ ಮೇಲೆ ಬರ್ತಾರೆ. ಏ ಗೋಪಿ, ಬೋಳಿ ಮಗನೇ, ಇಂಥವ್ರನ್ನೆಲ್ಲ ಇನ್ನೊಂದು ಸಾರಿ ಗೇಟ್ ಒಳಗೆ ಬಿಟ್ಕೊಂಡ್ರೆ ನಿನ್ನ ಕೆಲಸ ಹೋಗುತ್ತೆ. ಕಾಮ್ಚೋರ್ ಬೈದ ಶರ್ಟು ಸರಿ ಮಾಡಿಕೊಂಡು. ಸರ್ ಹೊರಡಿ ಸರ್, ನಮ್ಮ ಮ್ಯಾನೇಜರ್ ಹೇಳ್ತಾ ಇಲ್ವಾ? ಸೆಕ್ಯೂರಿಟಿ ಬಲವಂತವಾಗಿ ಇಬ್ಬರನ್ನು ಗೇಟಿನಿಂದ ಆಚೆ ಹಾಕಿದ. ಮುಕ್ತ, ನಿನ್ನನ್ನು ಉಡುಪಿ ಭವನಕ್ಕೆ ವಾಪಸ್ ಬಿಟ್ಟು ಬಿಡ್ಲಾ? ಈ ಲಾಡ್ಜ್ಗಳು ಜನ ಚೂರು ಸರಿಯಿಲ್ಲ. ನಾನೊಬ್ಬನೇ ಹೋಗಿ ಮಾಯಾಳನ್ನು ಹುಡುಕಿ ಕರ್ಕೊಂಡು ಬರ್ತೀನಿ, ಆಯಿತಾ? ಇಲ್ಲ, ನಾನೆಲ್ಲೂ ಇರಲ್ಲ, ನಿಮ್ಮ ಜೊತೆನೇ ಬರ್ತೀನಿ. ದನಿಯಲ್ಲಿ ಎಷ್ಟೋ ವರ್ಷಗಳಿಂದ ಜೊತೆ ಇರುವ ಆತ್ಮೀಯ ಭಾವ ಒಸರಿತು. ಆ ಕ್ಷಣವನ್ನು ಮನಸಾರೆ ಆನಂದಿಸಿದ ಕೇಶವಮೂರ್ತಿ. ಹೋಟೆಲು, ಸಿಕ್ಕ ಅಂಗಡಿ, ದೇವಸ್ಥಾನ, ನದಿ ದಂಡೆ, ಸಾಧ್ಯವಾದ ಕಡೆಗಳಲ್ಲೆಲ್ಲ ಹುಡುಕಿ ಸುಸ್ತಾಗಿ ಬಿಟ್ಟರು. ಕೊನೆಗೆ ಕಂಪ್ಲೇಂಟ್ ಕೊಡಲು ಪೊಲೀಸ್ ಠಾಣೆಯ ಹತ್ತಿರ ಬಂದವರು ರಸ್ತೆಯ ಇನ್ನೊಂದು ಬದಿಯಿಂದ ಠಾಣೆಯ ಕಟ್ಟಡದ ಕಡೆ ಕಣ್ಣು ಹಾಯಿಸಿದಾಗ ಬಾಗಿಲಿಂದ ಇನ್ಸ್ಪೆಕ್ಟರ್ ಜೊತೆಯಲ್ಲಿ ಅಗಷ್ಟೇ ಹೊರಬಂದಿದ್ದವರನ್ನು ಕಣ್ಣು ಕಿರಿದಾಗಿಸಿಕೊಂಡು ನೋಡಿದರು. ಮಾಯಾ ಜೊತೆಗೆ ಒಂದು ಹುಡುಗ. ಮುಕ್ತ ಆವೇಶ ತಡೆಯಲಾರದೆ ಮಾಯಾ ಎಂದು ಕಿರುಚಿದಳು. ಮಾಯಾ ದನಿ ಬಂದ ಕಡೆಗೆ ನೋಡಿ ಮುಕ್ತ ಕೇಶವಮೂರ್ತಿಯನ್ನು ಕಂಡು ಹೆದರಿ ಅಲ್ಲೇ ನಿಂತಳು. ರಸ್ತೆ ದಾಟಿ ಧಾವಿಸಿದಳು. ಮುಖ ಮೈಯೆಂದು ನೋಡದೆ ತಂಗಿಗೆ ಚೆನ್ನಾಗಿ ಬಾರಿಸಿಬಿಟ್ಟಳು ಮುಕ್ತ. ಅಕ್ಕನ ಆರ್ಭಟಕ್ಕೆ ಹೆದರಿ ಆಯ ತಪ್ಪಿ ಹಿಂದಕ್ಕೆ ಬಿದ್ದವಳು ಜೋರಾಗಿ ಅಳಲಾರಂಭಿಸಿದಳು. ಮಾಯಾ ಜೊತೆ ಇದ್ದ ಹುಡುಗನ ಬಾಯಿಂದ ಒಂದು ಶಬ್ದವೂ ಹೊರಡದೆ ಮಿಕ್ಕಿ ನೋಡುತ್ತಾ ನಿಂತು ಬಿಟ್ಟ. ನಿನಗೆ ಈಗಲೇ ಮದುವೆ ಬೇಕಿತ್ತೇನೆ? PUC ಕೂಡ ಪಾಸಾಗಿಲ್ಲ? ಅವತ್ತೇ ಹೇಳಿಲ್ವಾ ನಿನಗೆ? ಅಪ್ಪ ಅಮ್ಮ ನೊಂದ್ಕೋತಾರೆ, ಇದು ತಪ್ಪು ಅಂತ. ಯಾಕೆ ಹೀಗೆ ಮಾಡಿದೆ? ತಂಗಿಯ ಜುಟ್ಟು ಹಿಡಿದು ರೌದ್ರಾವತಾರ ತಾಳಿದವಳನ್ನು ಇನ್ಸ್ಪೆಕ್ಟರ್ ತಡೆದ. ಇರಮ್ಮ, ಸ್ವಲ್ಪ ಹೇಳೋದು ಕೇಳು, ಹೊಡಿಬೇಡ. ಬೆಳಗ್ಗೆ ಬೆಡ್ತಿ ನದಿ ದಂಡೆ ಮೇಲೆ ಹೋಗ್ತಾ ಇದ್ದಾಗ ಇವರಿಬ್ಬರು ನದಿಯೊಳಗೆ ಬಿದ್ದಿದ್ದು ನೋಡಿದ್ವಿ. ತಕ್ಷಣವೇ ನಾವು ಅಲ್ಲಿರುವವರನ್ನೆಲ್ಲ ಸೇರಿಕೊಂಡು ಕಾಪಾಡದೇ ಇದ್ದಿದ್ರೆ ಇಷ್ಟೊತ್ತಿಗೆ ಇವರಿಬ್ಬರ ಹೆಣ ಮಹಜರು ಮಾಡಬೇಕಾಗಿತ್ತು. ಸ್ವಲ್ಪ ತಾಳ್ಮೆ ತಂದುಕೋ ಅಂದ. ಹೌದೇನೆ ಮಾಯಾ? ತಂಗಿಯನ್ನು ಅಪ್ಪಿ ಬಿಕ್ಕಿದಳು. ಬೆಳಗಿನಿಂದ ತಂಗಿಯ ಯೋಚನೆಯಲ್ಲಿ ಹಣ್ಣಾದ ಬಳಿಗೆ ಹೊಸ ವಿಷಯ ಆಘಾತ ತಂದಿತ್ತು. ಅಂತಲೇ ಅಳುವ ಸರದಿ ಈಗ ಮುಕ್ತಾಳದ್ದಾಗಿತ್ತು. ಎಲ್ಲರ ಮನೆಯಲ್ಲೂ ಏನಾದರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಇದಕ್ಕೆ ಸಾವೊಂದೇ ಪರಿಹಾರ ಅಲ್ಲ. ಇನ್ಯಾವತ್ತೂ ಹೀಗೆ ಮಾಡೋಲ್ಲ ಎಂಬ ಮುಚ್ಚಳಿಕೆ ಇಬ್ಬರ ಹತ್ತಿರ ಬರೆಸಿಕೊಂಡು ಸಹಿ ಹಾಕಿಸಿಕೊಂಡಿದ್ದೇನೆ. ಕರ್ಕೊಂಡು ಹೋಗಿ. ನೀನಿಲ್ಲೇ ಇರು. ನಿಮ್ಮ ಅಪ್ಪ ಅಮ್ಮ ಬಂದು ಕರ್ಕೊಂಡು ಹೋಗಲಿ. ಇಕ್ಬಾಲ್ನನ್ನು ಹೊರಡಲು ಬಿಡದೆ ವಾಪಸ್ ಒಳಗೆ ಕರೆದುಕೊಂಡು ಹೋದರು ಇನ್ಸ್ಪೆಕ್ಟರ್. ಅಕ್ಕ ತಂಗಿಯರನ್ನು ಒಂದಷ್ಟು ಹೊತ್ತು ಸಮಾಧಾನ ಮಾಡಿಕೊಳ್ಳಲು ಬಿಟ್ಟು ತಾನು ಅಲ್ಲೇ ಒಂದೆಡೆ ಬೈಕು ನಿಲ್ಲಿಸಿ ಇನ್ಸ್ಪೆಕ್ಟರ್ಗೆ ತಿಳಿಸಿ ಧನ್ಯವಾದ ಅರ್ಪಿಸಿ ಬಂದ ಕೇಶವಮೂರ್ತಿ ರಿಕ್ಷಾ ಕರೆದು ಅಕ್ಕ ತಂಗಿಯರ ಜೊತೆಗೆ ಮನೆಯ ಕಡೆಗೆ ಹೊರಟ. ಮಾಯಾಳ ಯಾವತ್ತೂ ವಿಷಯ ತಿಳಿದ ಚಂದ್ರಶೇಖರ್ ಹೆಗಡೆ ಭಾಗೀರಥಿ ದಂಪತಿ ಅಕ್ಷರಶಃ ಮಾತಿಲ್ಲದವರಾಗಿದ್ದರು. ತಮ್ಮ ಚಿಕ್ಕ ಮಗಳು ಬಾಯಲ್ಲಿ ಬೆರಳಿಟ್ಟರೂ ಕಚ್ಚದ ಪುಟ್ಟ ಮಗು ಎಂದುಕೊಂಡಿದ್ದವರು ಅದ್ಯಾವುದೋ ಸಾಬರ ಹುಡುಗನಿಗೆ ಆತ್ಮಹತ್ಯೆ ಹಂತಕ್ಕೆ ಬಂದಿದ್ದು ದೊಡ್ಡ ಶಾಕ್ ನೀಡಿಬಿಟ್ಟಿತ್ತು. ಇಷ್ಟು ವರ್ಷ ಸಾವಿರಾರು ಮಕ್ಕಳಿಗೆ ಪಾಠ ಹೇಳಿ ಒಳ್ಳೆಯ ಶಿಕ್ಷಕರೆನಿಸಿಕೊಂಡಿದ್ದವರು ತಮ್ಮ ಮಗಳ ಮನಸ್ಸು ಅರಿಯುವಲ್ಲಿ ವಿಫಲರಾದರಲ್ಲ ಎಂಬುದು ಕೂಡ ಮನೆ ಮಾಡಿತ್ತು. ಮಾಯಾ ಬಳಿ ಈಗ ಇಬ್ಬರೂ ಸಹಜವಾಗಿ ಮಾತನಾಡಲೊಲ್ಲರು. ಕಾನಳ್ಳಿ ಚಿಕ್ಕ ಹಳ್ಳಿಯಾದ್ದರಿಂದ ಈ ವಿಷಯ ಬಾಯಿಯಿಂದ ಬಾಯಿಗೆ ಅತಿ ವೇಗವಾಗಿ ರೆಕ್ಕೆ ಪುಕ್ಕ ಕಟ್ಟಿ ಹರಡಿಬಿಟ್ಟಿತು. ಆಪತ್ಕಾಲದಲ್ಲಿ ಸಹಾಯಕ್ಕೆ ನಿಂತ ಕೇಶವಮೂರ್ತಿ ಇಲ್ಲದಿದ್ದರೆ ಆ ಹುಡುಗಿ ಬಾಳು ತೀರಾ ಗೋಳಾಗುತ್ತಿತ್ತು ಎಂಬುದು ಗೊತ್ತಾಗಿ ಅವನಿಗೆ ದೇವದೂತನೇ ಆಗಿಬಿಟ್ಟಿದ್ದ. ಕೋಪವಿದ್ದರೂ ಹೆಗಡೆ ದಂಪತಿಗಿದ್ದ ವರ್ಚಸ್ಸಿನಿಂದ ಅವರ ಮುಂದೆ ಯಾರೂ ಹಗುರವಾಗಿ ಮಾತನಾಡುತ್ತಿರಲಿಲ್ಲ. ಕೇಶವಮೂರ್ತಿ ಕೂಡ ಪರಿಸ್ಥಿತಿ ಅವಲೋಕಿಸಿ ಮೊದಲಿನಂತೆ ಅವರ ಮನೆಗೆ ಓಡಾಡುವುದನ್ನು ಕಡಿಮೆ ಮಾಡಿಬಿಟ್ಟಿದ್ದ. ಅದೂ ಅಲ್ಲದೆ ಮುಕ್ತಾಳನ್ನು ನೋಡಿದರೆ ಎಲ್ಲಿ ಕರಗಿ ತನ್ನ ಪ್ರೀತಿ ಹೇಳಿಬಿಡುವನೋ ಎಂದು ತಡೆದಿದ್ದ. ಈ ಬಿಸಿ ಎಲ್ಲ ತಣ್ಣಗಾಗಲಿ, ಆಮೇಲೆ ತಾನೇ ಒಮ್ಮೆ ಹೆಗಡೆಯವರ ಜೊತೆಗೆ ಮಾತನಾಡುವ ಎಂದುಕೊಂಡು ಸುಮ್ಮನಾಗಿದ್ದ. ಅದಕ್ಕೆ ಸರಿಯಾದ ಅವಕಾಶ ಕೂಡಿ ಬಂದಿರಲೇ ಇಲ್ಲ. ಕಾಲ ಯಾರನ್ನೂ ಕಾಯುವುದಿಲ್ಲ. ನೋಡುತ್ತಲೇ 2 ವರ್ಷಗಳು ಕಳೆದು ಹೋದವು. ಮಾಯಾ ಈಗ ಡಿಗ್ರಿ 2ನೇ ವರ್ಷದ ಕೊನೆಗೆ ಬಂದಿದ್ದರೆ ಪದವಿ ಮುಗಿಸಿದ್ದ ಮುಕ್ತ ಮುಂದೆ ಓದಲು ಮನಸ್ಸಾಗದೆ ಮನೆಯಲ್ಲೇ ಕುಳಿತು ಬಿಟ್ಟಳು. ಇತ್ತೀಚೆಗೆ ಅವಳ ದೊಡ್ಡಪ್ಪ ಅವರ ಬೀಗರ ಕಡೆಗೆ ಒಂದೊಳ್ಳೆ ಸಂಬಂಧ ಇದೆ, ಮುಕ್ತಾಳಿಗೆ ಹೇಳಿ ಮಾಡಿಸಿದ ಹಾಗಿದೆ ಎಂದು ಹುಡುಗನ ಜಾತಕ ಕಳಿಸಿ ಈ ಭಾನುವಾರವೇ ಕರೆದುಕೊಂಡು ಬರುತ್ತೇನೆ ಎಂದಾಗಿನಿಂದ ಮನಸ್ಸಿನಲ್ಲೆಲ್ಲೋ ಕಸಿವಿಸಿ ಆರಂಭವಾಗಿದೆ.
ಅದೇನೆಂದು ಅವಳಿಗೆ ಸ್ಪಷ್ಟವಾಗುತ್ತಿಲ್ಲ. ಇತ್ತ ಕಡೆ ಕೇಶವಮೂರ್ತಿ ಮನೆಯಿಂದಲೂ ಕಾಗದ ಪತ್ರಗಳು ಬರುತ್ತಲೇ ಇವೆ. ಮಿನಿಸ್ಟರ್ಗಳು, ರಿಯಲ್ ಎಸ್ಟೇಟ್ ಉದ್ಯಮಿಗಳು, ಜಮೀನ್ದಾರರಂತಹ ದೊಡ್ಡ ಸಂಬಂಧಗಳು ಕ್ಯೂನಲ್ಲಿ ನಿಂತಿವೆ. ಯಾವುದಾದರೊಂದನ್ನು ಒಪ್ಪಿಕೊಂಡು ಮದುವೆ ಮಾಡಿಕೊ, ನಿನ್ನ ಕೆಲಸಕ್ಕೆ ಬಾರದ ಆದರ್ಶಗಳನ್ನು ಕಟ್ಟಿಡು, ಜೀವನ ನಡೆಸಲು ದುಡ್ಡು ಬೇಕು ಎನ್ನುವ ಹೂರಣವೇ ಪ್ರತಿ ಪತ್ರದಲ್ಲೂ. ಬೆಂಗಳೂರು ಬಿಟ್ಟು ತಾನಿರುವ ಜಾಗಕ್ಕೆ ಯಾರು ಬರಬಾರದೆಂದು ಹಲವಾರು ಬಾರಿ ಗಲಾಟೆ ಮಾಡಿದ್ದರಿಂದ ಬರೀ ಪತ್ರಗಳಷ್ಟೇ ಅವನನ್ನು ಮುಟ್ಟುತ್ತಿದ್ದವು. ಮುಕ್ತ ಹೆಸರು ನೆನೆದರೆ ನವಿರಾದ ಭಾವ ವೈಮನ ತುಂಬುತ್ತದೆ. ತನ್ನನ್ನು ನಂಬಿ ಸಂಸಾರದ ಗುಟ್ಟು ತೋಡಿಕೊಂಡಿದ್ದು, ಬೈಕಿನಲ್ಲಿ ಸುತ್ತಿದ್ದು ಕನಸಿನಂತೆ ಭಾಸವಾಗುತ್ತಿದೆ. ಪದವಿ, ಆಸ್ತಿ, ಅಂತಸ್ತು ಹೇರಳವಾಗಿದ್ದ ಎಷ್ಟೋ ಹೆಣ್ಣುಗಳು ಮೈಮೇಲೆ ಬಿದ್ದರೂ ಚಂಚಲವಾಗದ ಮನಸ್ಸು ಮಲೆನಾಡಿನ ಈ ಮುಗ್ಧೆಗೆ ಸೋತು ಬಿಟ್ಟಿತ್ತು. ವಿಧಿಯ ಆಟವೇನೋ ಎಂದು ಯೋಚಿಸುತ್ತಾನೆ. ವಿದ್ಯೆ, ಬುದ್ಧಿ, ಸಂಸ್ಕಾರ ಎಲ್ಲದರಲ್ಲೂ ಸೈ ಎನಿಸಿಕೊಂಡವಳು ತನ್ನ ಜಾತಿಯ ವಿಷಯ ಗೊತ್ತಾದರೆ ಹೇಗೆ ಪ್ರತಿಕ್ರಿಯಿಸುತ್ತಾಳೆ ಎಂದು ಯೋಚಿಸಿ ಮನಸ್ಸು ಮುದುಡುತ್ತದೆ. ಸಂಪ್ರದಾಯಸ್ಥ ಬ್ರಾಹ್ಮಣರು ಈ ಮದುವೆಗೆ ಒಪ್ಪಿಗೆ ಕೊಡುವುದಿಲ್ಲ. ಏನು ಮಾಡಬೇಕು ಎಂದು ಯೋಚಿಸುತ್ತಾ ತಲೆಕೆಡಿಸಿಕೊಂಡಿದ್ದ. ಅಂದು ಭಾನುವಾರ. ಮೊದಲೇ ತಿಳಿಸಿದಂತೆ ಹೊಸನಗರದಿಂದ ದೊಡ್ಡಪ್ಪ, ದೊಡ್ಡಮ್ಮ ಹುಡುಗನ ಮನೆಯವರನ್ನು ಕರೆದುಕೊಂಡು ಬಂದೇ ಬಿಟ್ಟರು. ಅಪ್ಪ ಅಮ್ಮನ ಗಡಿಬಿಡಿಗೆ ಮುಕ್ತ ಬೇಗನೆ ಹೊಸ ಸೀರೆಯಿಟ್ಟು ಸಿದ್ಧವಾಗಿ ಕೂತಳು. ಅವಲಕ್ಕಿ, ಒಗ್ಗರಣೆ, ಅಂಗಡಿಯ ಸಿಹಿ, ಬಿಸಿ ಕಾಫಿ ಸೇವಿಸಿದ ಗಂಡಿನ ಕಡೆಯವರಿಗೆ ಹುಡುಗಿ ತುಂಬ ಹಿಡಿಸಿ ಯಾವುದೇ ಷರತ್ತಿಲ್ಲದೆ ಆದಷ್ಟು ಬೇಗ ಮದುವೆ ಮಾಡಿಕೊಡಲು ಕೇಳಿದರು. ಮಾಯಾಳಿಂದ ಹಳ್ಳಿಯಲ್ಲಿ ಹೋದ ಮಾನ ಇದರಿಂದಾಗಿ ಸರಿಯಾಗುವುದೆಂದು ಚಂದ್ರಶೇಖರ್ ಹೆಗಡೆ ತಕ್ಷಣವೇ ಒಪ್ಪಿಕೊಂಡರು. ಅಣ್ಣ ವಿನಾಯಕ್ ಹೆಗಡೆ ಮುಕ್ತಾಳ ಬಳಿ ಬಂದು, ನೋಡಮ್ಮ, ಹುಡುಗ ಬೆಂಗಳೂರಿನವರು, ರಾಯಲ್ ವ್ಯಾಲಿ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಸೀನಿಯರ್ HR ಮ್ಯಾನೇಜರ್, ತಿಂಗಳಿಗೆ 60,000 ಸಂಬಳವಿದೆ. ಒಂದು ಕೆಟ್ಟ ಅಭ್ಯಾಸವಿಲ್ಲ. ಏನಾದರೂ ಸಂದೇಹವಿದ್ದರೆ ಈಗಲೇ ಕೇಳಿಬಿಡು. ಯಾವುದೇ ಅಂಕಿಶಂಕಿಗೆ ಅವಕಾಶ ಇರುವುದಿಲ್ಲ ಎಂದರು. ಏನು ಹೇಳಲಿ, ಬಂದ ಹುಡುಗನನ್ನು ಒಪ್ಪದಿರಲು ಯಾವ ಕಾರಣಗಳೂ ಇಲ್ಲ. ಲಕ್ಷಣವಾದ ಮುಖ, ಸಂಸ್ಕಾರವಂತ ನಡವಳಿಕೆ ಅವರದ್ದು. ಅಪ್ಪ ಅಮ್ಮ ಮತ್ತು ತಂಗಿ ಇರುವ ಪುಟ್ಟ ಸಂಸಾರ. ಅಪ್ಪ ರಿಟೈರ್ಡ್ ಪೋಸ್ಟ್ ಮಾಸ್ಟರ್. ಇತ್ತೀಚೆಗೆ ಸಾಲ ಸೋಲ ಮಾಡಿ ಬೆಂಗಳೂರಲ್ಲಿ ಸ್ವಂತ ಮನೆ ತೆಗೆದುಕೊಂಡೋದರು. ತಂಗಿಯೊಬ್ಬಳ ಜವಾಬ್ದಾರಿ ಬಿಟ್ಟರೆ ಆರ್ಥಿಕ ಸ್ಥಿತಿ ಉತ್ತಮವೇ. ಹಾಸಿಗೆ ಇದ್ದಷ್ಟು ಕಾಲು ಚಾಚುವ ಮಧ್ಯಮ ವರ್ಗದ ಜೀವನ ಶೈಲಿಗೆ ಇನ್ನೆಷ್ಟು ಬೇಕು ಎಂಬ ಯೋಚನಾ ಲಹರಿ ಹರಿಯುತ್ತಿತ್ತು. ಒಪ್ಪಿಗೆ ದೊಡ್ಡಪ್ಪ ಎಂದು ಹೇಳಲು ರೂಮಿನಿಂದ ಮುಕ್ತ ಹೊರಬರುವುದಕ್ಕೂ ಕೇಶವಮೂರ್ತಿ ಕಿರ್ರೋ ಎಂದು ಸದ್ದು ಮಾಡುವ ಕಬ್ಬಿಣದ ಗೇಟು ತೆರೆಯುವುದಕ್ಕೂ ಸರಿಹೋಯಿತು. ಅವನನ್ನು ನೋಡಿ ಚಂದ್ರಶೇಖರ್ ಹೆಗಡೆಯವರಿಗೆ ಬಹಳ ಸಂತೋಷವೇ ಆಗಿಬಿಟ್ಟಿತು. ಓಹೋಹೋ, ಬಾರಯ್ಯ, ತುಂಬ ದಿನಗಳ ಮೇಲೆ ಬಂದಿದ್ದಿ, ಒಳ್ಳೆ ಸಮಯಕ್ಕೆ ಬಂದಿದ್ದೀಯಾ, ಹಾರ್ದಿಕವಾಗಿ ಸ್ವಾಗತಿಸಿದರು. ಕ್ಷಮಿಸಿ, ಗೆಸ್ಟ್ ಇದ್ದಾರೆ, ಏನೋ ಫಂಕ್ಷನ್ ಇತ್ತು ಅಂತ ಕಾಣತ್ತೆ, ನನಗೆ ಗೊತ್ತಾಗಲಿಲ್ಲ, ಮುಜುಗರದಿಂದ ಒಳಬರುತ್ತಾ ಹೇಳಿದ ಕೇಶವಮೂರ್ತಿ. ಫಂಕ್ಷನ್ ಅಂತೇನಿಲ್ಲ, ನಮ್ಮ ಮುಕ್ತಾನ ನೋಡೋಕ್ಕೆ ಬೆಂಗಳೂರಿನಿಂದ ಬಂದಿದ್ದಾರೆ, ಈತ ಪ್ರಸನ್ನ ಅಂತ. ಮಾತು ಮುಗಿಸುವಷ್ಟರಲ್ಲೇ ಅವರಿಬ್ಬರ ಪರಿಚಿತ ಸಂಭಾಷಣೆ ಕೇಳಿ ಆಶ್ಚರ್ಯಚಕಿತರಾದರು. ಸರ್, ಮೊದಲು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ದೆ ಅಂತ ಹೇಳಿದ್ನಲ್ಲ, ಅದು ರಾಯಲ್ ಇಂಟರ್ನ್ಯಾಷನಲ್ ಸ್ಕೂಲೇನೆ. ಇವರು ಚೆನ್ನಾಗಿಯೇ ಗೊತ್ತು ನನಗೆ. ವ್ಯಂಗ್ಯದ ನಗೆ ಬೀರಿದ ಮೂರ್ತಿ. ಪ್ರಸನ್ನ ತಕ್ಷಣವೇ ಬೆವರುವುದು ಕಂಡು ಮನದಲ್ಲೇ ನಕ್ಕವ. ಮುಂದೆ ಎಂದಾದರೂ ಬರುತ್ತೇನೆ ಸರ್, ನಿಮ್ಮ ಕಾರ್ಯಕ್ರಮ ಮುಂದುವರಿಯಲಿ ಎಂದು ಹೊರಟು ಬಿಟ್ಟ. ಅದನ್ನು ಅಪ್ಪ ಮಗಳಿಬ್ಬರು ಗಮನಿಸಿಬಿಟ್ಟಿದ್ದರು. ಮುತ್ತೈದೆಗೆ ಅರಿಶಿಣ ಕುಂಕುಮ ತಾಂಬೂಲ ಕೊಟ್ಟರು ಭಾಗೀರಥಿ ಬಾಯಿ. ನಂತರ ದಂಪತಿಯರಿಬ್ಬರು ತಮ್ಮ ಹುಡುಗಿಯನ್ನು ಕೇಳಿ 2 ದಿನಗಳಲ್ಲಿ ಹೇಳುತ್ತೇವೆ ನಿಮ್ಮ ಸಂಬಂಧ, ಆದರೆ ನಮಗೂ ಸಂತೋಷವೇ ಎಂದು ಎಲ್ಲರನ್ನೂ ಬೀಳ್ಕೊಟ್ಟರು. ಮುಖ ಸಿಂಡರಿಸಿದ ಅಣ್ಣನನ್ನು ಪ್ರತ್ಯೇಕವಾಗಿ ಕರೆದು, ಅವಳ ಮನದಲ್ಲಿ ಏನಿದೆಯೋ ಗೊತ್ತಿಲ್ಲ ಅಣ್ಣ, ಇದೆಲ್ಲ ಅರ್ಜೆಂಟಾಗಿ ನಿರ್ಧಾರ ತೆಗೆದುಕೊಳ್ಳುವ ವಿಷಯವಲ್ಲ, ಕೇಳಿ ಹೇಳುತ್ತೇನೆಂದು ಸಂತೈಸಿದ್ದರು ಚಂದ್ರಶೇಖರ್. ಹಾಗಾದರೆ ಮುಂದೆ ಮುಕ್ತಾಳ ಮದುವೆ ಕೇಶವಮೂರ್ತಿ ಜೊತೆ ಆಗುತ್ತಾ ಅಥವಾ ಬೇರೆಯವ್ರ ಜೊತೆ ಆಗುತ್ತಾ ಅನ್ನೋದನ್ನು ನಾವು ಮುಂದಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ಳೋಣ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.